ಸಹಕಾರ ನಗರದಲ್ಲಿ ಆರ್ಎನ್ಆರ್ 3ನೇ ಶಾಖೆ ಆರಂಭ. ನಾಟಿ ಸ್ಟೈಲ್ ಖಾದ್ಯಗಳಿಗೆ ಜನಪ್ರಿಯ. ನಟಿ ತಾರಾ ಅನುರಾಧ ಉದ್ಘಾಟನೆ. ನಾಟಿ ಸ್ಟೈಲ್ ಖಾದ್ಯದಲ್ಲಿ ಹೆಚ್ಚು ಪ್ರಚಲಿತವಾಗಿರುವ ಆರ್ಎನ್ಆರ್ ಇದೀಗ ಸಹಕಾರ ನಗರದಲ್ಲಿ ಹೊಸದಾಗಿ 3ನೇ ಶಾಖೆಯನ್ನು ತೆರೆದಿದೆ. 1953ರಿಂದ ಸ್ವಾದಿಷ್ಟ ಶುಚಿ ರುಚಿಗೆ ಹೆಸರುವಾಸಿಯಾಗಿರುವ ಆರ್ಎನ್ಆರ್ ಸಹಕಾರ ನಗರದಲ್ಲಿ ಶಾಖೆಯನ್ನು ತೆರೆದಿದ್ದು, ಇದಕ್ಕೆ ನಟಿ ಡಾಕ್ಟರ್ ತಾರಾ ಅನುರಾಧ ಅವರು ಚಾಲನೆ ನೀಡಿದರು. ಈ ವೇಳೆ ಆರ್ಎನ್ಆರ್ ನಿರ್ದೇಶಕಿಯರು ಶ್ವೇತಾ ಮತ್ತು ರಮ್ಯಾ, ಸಂಗೀತ ಮೊಬೈಲ್ನ ವ್ಯವಸ್ಥಾಪಕ ನಿರ್ದೇಶಕ ಸುಭಾಷ್ ಚಂದ್ರ ಟಿ, ಸಾಯಿರಾಮ್ ಪ್ರಸಾದ್, ಹಿರಿಯ ಉಪಾಧ್ಯಕ್ಷರು ಎಫ್ಕೆಸಿಸಿಐ, ಡಾಕ್ಟರ್ ಆರ್ ರವಿಚಂದರ್, ಸಿಎಂಡಿ ನಂದನಾ ಗ್ರೂಪ್ ಆಫ್ ರೆಸ್ಟೋರೆಂಟ್, ವಿಷ್ಣು ಶಂಕರ್ ನಿರ್ದೇಶಕರು, ಅಡ್ಯಾರ್ ಆನಂದ ಭವನ ಸ್ವೀಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು ಇತರರು ಉಪಸ್ಥಿತರಿದ್ದರು. ಶಾಖೆ ಉದ್ಘಾಟನೆಯ ಬಳಿಕ ಮಾತನಾಡಿದ ನಟಿ ತಾರಾ ಅನುರಾಧ, ಇಂದು ಹೋಟೆಲ್ಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಹೊಸ ಹೋಟೆಲ್ ತೆರೆಯುವ ಭರದಲ್ಲಿ ಗ್ರಾಹಕರಿಗೆ ಗುಣಮಟ್ಟವಾದ ಆಹಾರ ನೀಡುವುದನ್ನು ಮಾಲೀಕರು ಮರೆಯುತ್ತಿದ್ದಾರೆ. ಆದರೆ ಆರ್ಎನ್ಆರ್ ಗ್ರಾಹಕರಲ್ಲಿ ಇಂದು ನಿನ್ನೆಯ ವಿಶ್ವಾಸವನ್ನು ಗಳಿಸಿಲ್ಲ. ಬದಲಾಗಿ 7 ದಶಕಗಳಿಂದ ಗ್ರಾಹಕರ ನಂಬಿಕೆ ಉಳಿಸಿಕೊಂಡು ಬಂದಿದೆ. ನಾಟಿ ಸ್ಟೈಲ್ ಊಟ ಎಂದರೆ ಬಹುತೇಕರಿಗೆ ಬಹಳ ಇಷ್ಟ. ಅದರಲ್ಲೂ ನಾನ್ವೆಜ್ ಎಂದರೆ ಬಾಯಲ್ಲಿ ನೀರುಣಿಸುತ್ತದೆ. ಒಂದೊಂದು ಖಾದ್ಯವೂ ವಿಶೇಷವಾಗಿರುತ್ತದೆ. ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಾಂಪ್ರದಾಯಿಕ ನಾಟಿ ಸ್ಟೈಲ್ ಊಟ ಸವಿದು ಶುಭ ಹಾರೈಸಿದರು. ಸಹಕಾರ ನಗರದಲ್ಲಿ ಈ ನೂತನ ಶಾಖೆಯನ್ನು ತೆರೆಯಲಾಗಿದೆ. ಮೊದಲ ಶಾಖೆಯನ್ನು 2021ರಲ್ಲಿ ಜಯನಗರದಲ್ಲಿ ಮತ್ತು 2ನೇ ಶಾಖೆಯನ್ನು ಆರ್ಟಿ ನಗರದಲ್ಲಿ 2023ರಲ್ಲಿ ಪ್ರಾರಂಭಿಸಲಾಯಿತು. 2020ರಲ್ಲಿ ಕ್ಲೌಡ್ ಕಿಚನ್ಗಳನ್ನು ಪ್ರಾರಂಭಿಸಿ ಒಂದು ಪೂರ್ಣ ಸೇವಾ ರೆಸ್ಟೋರೆಂಟ್ ಅನ್ನು ಆರಂಭಿಸಿತು. ಇದನ್ನು ಆರ್ಎನ್ಆರ್ ಬಿರಿಯಾನಿ ಎಂಬ ಐಕಾನಿಕ್ ಬ್ರಾಂಡ್ ಹೆಸರಿನಲ್ಲಿ ನಿರ್ವಹಣೆ ಮಾಡುತ್ತಾ ಬಂದಿದೆ. ವಿವಿಧ ಖಾದ್ಯಗಳು. ನಮ್ಮ ಆರ್ಎನ್ಆರ್ ನಮ್ಮ ದೊನ್ನೆ ಬಿರಿಯಾನಿಯ ನೆಚ್ಚಿನ ಭಕ್ಷ್ಯಗಳೆಂದರೆ ನಾಟಿ ಕೊತ್ತಂಬರಿ ಸೂಪ್, ಮಟನ್ ಬೋನ್ ಸೂಪ್, ಡ್ರಮ್ ಸ್ಟಿಕ್ ಚಿಲ್ಲಿ, ಮಟನ್ನಲ್ಲಿ ನಾಟಿ ಕೋಳಿ ರೋಸ್ಟ್, ನಾಟಿ ಸ್ಟೈಲ್ ಚಿಲ್ಲಿ ಚಿಕನ್, ಆರ್ಎನ್ಆರ್ ಸ್ಪೆಷಲ್ ಬೊಂಬಾಟ್ ಲೆಗ್ ಚಿಲ್ಲಿ, ದೊನ್ನೆ ವೆಜ್ ಬಿರಿಯಾನಿ, ದೊನ್ನೆ ಚಿಕನ್ ಬಿರಿಯಾನಿ, ದೊನ್ನೆ ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್ ಕರಿ, ನಾಟಿ ಕೋಳಿ ಸಾರು, ಕಸ್ಟರ್ಡ್ ಆಪಲ್ ಪುಡಿಂಗ್, ಎಳೆನೀರು ಪಾಯಸ, ಡಬಲ್ ಕಾ ಮೀಟ್ ಹೆಚ್ಚು ಜನಪ್ರಿಯವಾಗಿದೆ. ಈ ವ್ಯವಹಾರವು 2027ರ ವೇಳೆಗೆ ಐಎನ್ಆರ್ 100 ಕೋಟಿಯನ್ನು ತಲುಪುವ ನಿರೀಕ್ಷೆ ಇದೆ. ಪಾಲಿಟಿಕ್ಸ್ಗೆ ಬರುವಂಥದ್ದು. ಆದರೆ ಹೆಣ್ಮಕ್ಳು ಯಾವಾಗಲೂ ಬೇರೆಯವ್ರ ಮನೆಗೆ ಹೋಗಿದ ತಕ್ಷಣ ಅವರ ಮನೆ ಬೇರೆ ಆಗೋಗುತ್ತೆ. ಆದರೆ ಇಲ್ಲಿಂದ ಬರ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಅವ್ರೇನು ಬಿಡಲಿಲ್ಲ ಕಣ್ರಿ. ಅವ್ರು ಇಲ್ಲಿಗೆ ಬಂದು ಅದೇ ಅಫ್ಕೋರ್ಸ್ ಸುಭಾಷ್ ಚಂದ್ರ ಅವ್ರ ಬಗ್ಗೆ ಇಡೀ ದಿನ ಮಾತಾಡ್ತಿರ್ಬೋದು. ಈ ಇಬ್ಬರು ಹೆಣ್ಮಕ್ಕಳ ಒಂದು ಕನಸು, ಇಬ್ಬರು ಹೆಣ್ಮಕ್ಕಳ ಅಪ್ಪನನ್ನು ಮೀರಿಸುವಂತೆ ಬೆಳೆಯುತ್ತಿರುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ಅಂದರೆ ಒಂದು ಇಂಟ್ರೆಸ್ಟ್ ಆಗಿ ಒಂದು ಇದರಲ್ಲಿ ಅಂದರೆ ಈ ನಂದನಾ ಪ್ಯಾಲೇಸಲ್ಲಾಗಲಿ ಆರ್ಎನ್ಆರಲ್ಲಾಗಲಿ ಒಂದು ವಿಶೇಷ ಏನಪ್ಪ ಅಂದರೆ ಅಂತಹ ಒಂದು ಮಸಾಲೆಯ ಒಂದು ಸುವಾಸನೆ, ಅದು ವೆಜಿಟೇರಿಯನ್ನೇ ಆಗಿರಲಿ ನಾನ್ ವೆಜಿಟೇರಿಯನ್ನೇ ಆಗಿರಲಿ. ಮತ್ತು ಎಲ್ಲಿಯೂ ಕೂಡ ಆರ್ಟಿಫಿಷಿಯಲ್ ಕಲರ್ಸ್ ಹಾಕೋದು ಅಥವಾ ಇನ್ನೇನೋ ಮಾಡೋದು, ಎಣ್ಣೆಯನ್ನು ಇನ್ನೇನೋ ಬಳಸೋದು. ನಮಗೆಲ್ಲರಿಗೂ ಭಯ ಏನು ಅಂತಂದರೆ ಆರೋಗ್ಯದ ಭಯ. ಇವಾಗೆಲ್ಲರಿಗೂ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕಾದ್ರೆ ಎಲ್ಲಿ ರುಚಿ ಅಷ್ಟೇ ಅಲ್ಲ ಶುಚಿಯಾಗೂ ಇರ್ತದೋ ಅಲ್ಲಿ ಎಲ್ಲಿ ಮಾಡ್ತಾರೋ ಅಲ್ಲಿಗೆ ಬರಬೇಕು ಅನ್ನೋದು. ಅಷ್ಟೇ ಕಾಳಜಿಯಿಂದ ಒಂದೊಂದು ಅಡುಗೆಯನ್ನು ಮೊದಲನೇದಾಗಿ ಬಂದ ತಕ್ಷಣ ಟೇಸ್ಟ್ ಮಾಡೋದೇ ಇವರೆಲ್ಲರೂ. ಅದು ನೆನಪಿರಲಿ, ಇವರೆಲ್ಲರೂ ಟೇಸ್ಟ್ ಮಾಡಿ ಓಕೆ ಅಂದಮೇಲೆ ಗ್ರಾಹಕರಿಗೆ ಕೊಡುವಂಥದ್ದು. ಇಂತಹ ಒಂದು ರೂಢಿಯನ್ನು ಮಾಡ್ಕೊಂಡು ಬಂದಿರೋದು ಇದೊಂದು ದೊಡ್ಡ ಯಶಸ್ಸಾಗಲಿ. ಈ ಭಾಗದಲ್ಲಿ ಆರ್ಎನ್ಆರ್ ದೊಡ್ಡ ಯಶಸ್ಸು ಮಾಡಲಿ. ಈ ಜಾಗದ ಯಜಮಾನರಿಗೂ ಕೂಡ ಒಳ್ಳೆಯ ಹೆಸರು ತಂದುಕೊಡ್ಲಿ, ಒಳ್ಳೆ ವ್ಯಾಪಾರ ಆಗಲಿ. ಇನ್ನಷ್ಟು ಬ್ರಾಂಚ್ಗಳನ್ನು ಓಪನ್ ಮಾಡೋದು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಕೂಡ ಈ ರೀತಿಯ ನಂದನಾ ಪ್ಯಾಲೇಸ್ ಆಗಲಿ ಆರ್ಎನ್ ಆಗಲಿ ಅಫ್ಕೋರ್ಸ್ ಬೇರೆ ರಾಜ್ಯದಲ್ಲಿ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇನ್ನಿಷ್ಟು ಫೇಮಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಸುಭಾಷ್ ಅಣ್ಣ ಅವ್ರು ಮರೆತುಬಿಟ್ಟಿದ್ದೆ ನಾನೇ. ಅವರದ್ದು ಒಂದು ಇದನ್ನು ಫೋರಮ್, ಸಂಗೀತ ಫೋರಮಲ್ಲಿ ನಾನು ಪ್ರಾರಂಭೋತ್ಸವ ಮಾಡಿಕೊಟ್ಟಿದ್ದೆ. ನಾನು ಅದೇ ಹೇಳ್ತಿದ್ದೆ, ನನ್ನ ವರ್ಷಕ್ಕೆ ಒಂದು 5 ಫೋನ್ ಆದರೂ ತಗೊಳ್ತೀವಣ್ಣ. ಅದರಿಂದ ಅವನು ತುಂಬ ಪರಿಚಯ ಆಗೋಗಿದ್ದಾನೆ. ಮತ್ತು A to B ಅಫ್ಕೋರ್ಸ್
ಯಾವುದೇ ಹೈವೇಗೆ ಹೋದರೂ A to B ನಾವು ನಿಲ್ಲಿಸಿ ಊಟ ಮಾಡ್ತೀವಪ್ಪ. ಅದೊಂದು ನಂಬಿಕೆ, ಇಲ್ಲಿ ನನಗೆ ಒಳ್ಳೆಯದು ಊಟ ಸಿಗುತ್ತೆ ಅಂತ ಹೇಳಿ. ಮತ್ತು ಈ ಹೋಟೆಲ್ನ ನಡೆಸ್ತಿರುವಂಥ ಎಲ್ಲ ನಿಮ್ಮ ಅಧ್ಯಕ್ಷರಿಂದ ಹಿಡಿದು ಸೆಕ್ರೆಟರಿಗಳಿಂದ ಹಿಡಿದು ನೀವೆಲ್ಲರೂ, ಯಾಕಂದರೆ ಈಗ ಸಂಕಷ್ಟದ ಕಾಲದಲ್ಲಿಯೂ ಕೂಡ, ನಮಗೆ ಕೊರೋನಾ ಬಂದಿದ್ದ ಕಾಲದಲ್ಲಿಯೂ ಕೂಡ ಹೇಗೆ ನೀವು ಮಾಡ್ಬೋದು, ಹೇಗೆ ಊಟ ಕಳಿಸ್ಬೋದು, ಹೇಗೆ ಅದನ್ನು, ಅಂದರೆ ನನಗೆ ಇನ್ನೊಂದು ನಿಮ್ಮ ಸಂಘದ ಮೇಲೆ ನಂಗೆ ಭಾಳ ಸಂತೋಷ ಅನಿಸೋದು ಅಂದರೆ, ಯಾವುದೇ ಹೋಟ್ಲಲ್ಲಿ ಅನ್ನವನ್ನು ವೇಸ್ಟ್ ಮಾಡದೆ, ಅದೇನಾದ್ರು ಬಿಸಾಕೋದು, ಇನ್ನೇನೋ ಕಸದ ಬುಟ್ಟಿಗೆ ಹಾಕದೆ, ಅದನ್ನು ಎಲ್ಲಿ ತೊಗೊಂಡೋಗಿ ಯಾರ್ಯಾರಿಗೆ ಕೊಡಬೇಕು ಅಂಥವ್ರಿಗೆಲ್ಲ ಕೊಟ್ಟು, ಯಾಕಂದರೆ ಯಾರ್ಯಾರಿಗೆ ಹಸಿವಿದೆ, ಆ ಹಸಿವಿರೋ ಮನುಷ್ಯರಿಗೆ ಕೂಡ ನೀವು ಊಟ ಕೊಡ್ತಿರೋದು, ನಿಮ್ಮ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ RNR ಎಲ್ಲರ ಮನೆ ಮಾತಾಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ನನ್ನಂತ ಪ್ರೀತಿಯಿಂದ ಹೇಳ್ತಾರೆ. ಅವ್ರು ಇನ್ನೂ MLC ಆದರು, ಮತ್ತು ಇನ್ನೂ ಅವ್ರು ರಾಜಕೀಯದಲ್ಲಿ ನ್ಯಾಷನಲ್ ಅವಾರ್ಡ್ ವಿನ್ನರ್, ಮತ್ತು ಹೆಚ್ಚಾಗಿ ಅವಾರ್ಡ್ ವಿನ್ ಆಗಬೇಕು, ಚೆನ್ನಾಗಿ ಅವರು ಮೇಲೆ ಎತ್ತರಕ್ಕೆ ಹೋಗ್ಬೇಕಂತ ದೇವರನ್ನು ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು. ಹಾಗೆ RNR ಬರಬೇಕಂದ್ರೆ ನಮ್ಮ ಶ್ವೇತಾ, ರಮ್ಯಾ ಅವರು, ನನಗೆ ಗೊತ್ತಿಲ್ಲ, ನಂದನ ಅಂದರೆ ಡಾಟರ್ಸ್ ಅಂತ ನನಗೆ ಗೊತ್ತಿಲ್ಲ ಮೀನಿಂಗ್. ಅವರು ಅಪ್ಪ ನಂದನ ಅಂತ ಹೆಸರಿಟ್ಟಿದೆಯಲ್ಲ, ನಿನ್ನ ಮೀನಿಂಗ್ ಗೊತ್ತಾ ಅಂತ ಕೇಳಿದ್ರು. ನನಗೆ ಗೊತ್ತಿಲ್ಲಮ್ಮ, ಬಟ್ ಡಾಟರ್ಸ್ ಅಂತ ಇದು ಅದು ದೇವರು ನನಗೆ ಆಲೋಚನೆ ಕೊಟ್ಟರು, ಅದು ನಾನು ನಂದನ ಅಂತ ಇಟ್ಟೆ. ಅದಕ್ಕೆ ಅವರ ತಾಯಿಯ ಪ್ರೋತ್ಸಾಹದಿಂದ, ಅವರ ಅಜ್ಜಿಯ ರೆಸಿಪಿ, ನಾವು ರವಿಚಂದರ್ ಹೆಸರಲ್ಲಿ, ರಾಮಸ್ವಾಮಿ ರವಿಚಂದ್ರ ಹೆಸರಲ್ಲಿ RNR ಬ್ರ್ಯಾಂಡ್ ಮಾಡಬೇಕಂತ ಮಾಡಿ ಉಡುಗೊರೆ ಕೊಟ್ಟಿದ್ದಾರೆ ಶ್ವೇತಾ, ರಮ್ಯಾ. ಹಾಗೆ ಇದು ನಮ್ಮ ಸಂಗೀತ ಮೊಬೈಲ್ಸ್, ನಮ್ಮ ಬೀಗರು, ಅವರು 3,000 ಕೋಟಿ 800 ಬ್ರ್ಯಾಂಚ್ ಮೇಲೆ ಇಟ್ಕೊಂಡಿದ್ದಾರೆ. ಅವರು ಬಂದು ಪ್ರಾರಂಭ ಕೊಟ್ಟಿದ್ದೀರಾ. ಸುಭಾಷ್ ಚಂದ್ರ ಅವರು ಪ್ರಾರಂಭ ಮಾಡಿಕೊಟ್ಟಿದ್ದಕ್ಕೆ ನಮ್ಮ RNR ವತಿಯಿಂದ ಧನ್ಯವಾದಗಳು. ನಮ್ಮ ಸಾಯಿ ರಾಮ್ ಪ್ರಸಾದ್ ಈಗ FKCC ವೈಸ್ ಪ್ರೆಸಿಡೆಂಟ್. ಅವ್ರಿಗೆ ನಾನು ವೆಂಡರ್, ನನಗೆ 30 ವರ್ಷದಿಂದ CV ತಿಮ್ಮಯ್ಯ ಅಂಡ್ ಕಂಪನಿ ನನ್ನ ಮಿತ್ರ. ಹಾಗೆ VS ಪ್ರಕಾಶ್ ರಾಜು ನಮ್ಮ ಮಿತ್ರ, ನನ್ನ ಬ್ರದರ್, ಅವ್ರ ಬಿಲ್ಡರ್. ಮತ್ತು ಇಲ್ಲಿ ನಮ್ಮ ಪ್ರೆಸಿಡೆಂಟ್ ಸುಬ್ರಹ್ಮಣ್ಯ ಹೊಳ್ಳ, ನಮ್ಮ ವೈಸ್ ಪ್ರೆಸಿಡೆಂಟ್ ವೀರೇಂದ್ರ ಕಾಮತ್, ನಮ್ಮ ಮಧುಕರ್ ಶೆಟ್ಟಿ, ಶೇಖರ್ ನಾಯ್ಡು, ನಮ್ಮ KSH ಪ್ರೆಸಿಡೆಂಟ್ GK ಶೆಟ್ಟಿ ಆ್ಯಂಡ್ PC ರಾವ್ ಇಬ್ಬರು ಬರ್ಬೋದು. PC ರಾವ್ ಜಪಾನಲ್ಲಿದ್ದಾರೆ. ಹಾಗೆ ನಮ್ಮ ಶಿವರಾಮ್, A to B ಶಿವರಾಮ್, ನಮ್ಮ ಅಳಿಯ ವಿಷ್ಣು ಶಂಕರ್, ಅವರು A to B. ಅವರು ನಾವು 30 ಮಾಡೋದಕ್ಕೆ ಕಷ್ಟಪಡ್ತೀವಿ, ಅವರು 200 ಬ್ರ್ಯಾಂಚ್ ಮಾಡಿ ಅವರು ಮಾಡ್ತಾಯಿದ್ದಾರೆ. ಇದೆಲ್ಲಕ್ಕೂ ನಮ್ಮ ಕಾಂತಮರಿ ಅವ್ರ ಫ್ಯಾಮ್ಲಿ, ಬನ್ನಿ ಕಾಂತಮರಿ ಆ್ಯಂಡ್ ಫ್ಯಾಮ್ಲಿ ಈ ಜಾಗವನ್ನು ಕೊಟ್ಟಿದ್ದಕ್ಕೆ 106 ಜನಕ್ಕೆ ಇಲ್ಲಿ ಕೆಲಸ ಸಿಕ್ಕಿದೆ. ಅವರಿಂದಾಗಿ 100 ಜನಕ್ಕೆ ಇಲ್ಲಿ ಫ್ಯಾಮ್ಲಿಗೆ ನೀವು ದಾರಿದೀಪ ತೋರಿಸ್ದಂಗಾಗತ್ತೆ. ಹಾಗೆ ನಮ್ಮ RNR ಟೀಮ್, ನಂದನ ಟೀಮ್ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ. ಅವರ ಒಂದು ಒಕ್ಕೂಟದಿಂದ ಈ ಶಾಖೆಯನ್ನು ನಾವು ಪ್ರಾರಂಭ ಮಾಡಿ ಇವತ್ತು ಈ ಸುತ್ತಮುತ್ತ ಇರೋ ನಾಗರಿಕರಿಗೆ ಅರ್ಪಣಿಸ್ತಾ ಇದ್ದೇವೆ ನಾವು. Blessings of God and all the dignitaries present here, the blessings of my parents, my second father, and of course Tara Amma. Thank you so much for coming and opening this outlet. In fact, I have to say your good luck charm to us. The Nandana outlet you open is the top outlet, just for information. So thank you so much. Thank you so much for gracing this occasion. So 2020 ಅಲ್ಲಿ ನಾವು RNR ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇನ್ಫ್ಯಾಕ್ಟ್ ನಾವು ಕೋವಿಡ್ ಬೇಬಿ ಅಂತ ಹೇಳ್ತೀವಿ. ಯಾಕಂದರೆ ದ ಟೈಮ್ ವಿ ಡಿಸೈಡೆಡ್ ನಮ್ಮ ನಾಟಿ ಸ್ಟೈಲ್ ಕ್ಯೂಸಿನ್, ನಮ್ಮ ಬ್ಯಾಂಗ್ಳೂರ್ ಸ್ಟೈಲ್ ನಾಟಿ ಸ್ಟೈಲ್ ಕ್ಯೂಸಿನ್ಗೆ ಏನೋ ಒಂದು ಡಿಫ್ರೆಂಟಾಗಿ ಮಾಡಬೇಕಂದ ಒಂದು ಯೋಚನೆ ಇಟ್ಕೊಂಡು ವೆನ್ ವಿ ಸ್ಟಾರ್ಟೆಡ್ ಇಟ್, ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮ್ ಕೋವಿಡ್ ಬಂದುಬಿಡ್ತು. ಸೊ ವಿ ಸ್ಟಾರ್ಟೆಡ್ ಆ್ಯಸ್ ಅ ಡೆಲಿವರಿ ಬ್ರ್ಯಾಂಡ್. ಸೊ ಇನ್ಫ್ಯಾಕ್ಟ್ 1 ಮಂತಲ್ಲಿ, just within a month we clocked 10,000 orders. So that was in fact the best performing ever number achieved pan India online.
So 5 years since then, and of course, the brand has only grown bigger. And all of this is definitely wouldn't have been possible with all our well-wishers support, our guests, our employees, our customers. Thank you so much. And R&R, the third outlet, is open to all of you to experience. So in India, people used to only talk about Hyderabad biryani, or in Tamil Nadu you have Dindigul, but not many people knew about Donne. And our vision was to take Donne pan India and of course throughout the world. And with all your support, with my parents' support and husband and all of you, I think we've stepped into it now. Thank you so much. Thank you to each one of you for being here with us today and supporting us.